ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್ ಜಾಗದಲ್ಲಿ ಬಂದಿದ್ದೀವಿ. ಗೈಸ್ ನಮ್ಮ ಅಮ್ಮ ನೋಡಿ ಫಸ್ಟ್ ಕೇಕ್ ತಿನ್ನಕ್ ಹೋಗ್ಬಿಟ್ಟವ್ರೆ ಗೈಸ್. ಪ್ಲೀಸ್ ಜಾಮೂನ್ ಕೂತು. ಪಪ್ಪನೇ ತಿನ್ಸ್ಕೊಂತ ಇದ್ದೀನಿ ತಿನ್ಸಿಲ್ಲ ಅಂತ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ದಿಸ್ ಇಸ್ ಮೈ ಫೇವ್ರೆಟ್ ಕಂಟೆಂಟ್. ಹುಡುಕ ತೆಗ್ದೆ ನೋಡೋರು ಅನ್ಕೋಬೋದು ಅನ್ವಿತಾ ಸೈಲೆಂಟ್ ಅಂತ, ಬಟ್ ನೋ ಗೈಸ್, ನನ್ನ ಹತ್ರ ಫುಲ್ ಅವಳು ಒಂಥರ ವೈಲೆಂಟ್ಗಿಂತ ಇನ್ನೊಂದು ವರ್ಡ್ ಯಾರು ನೋಡಿರಲ್ಲ ಅಷ್ಟೇ. ಬಿಕಾಸ್ ಐ ಆಮ್ ಯರ್ ಕಂಫರ್ಟ್ ಅಲ್ವಾ. ಅನ್ವಿತಾ ವ್ಲಾಗ್ ನೋಡ್ತಿದ್ರೆ ಐ ಆಮ್ ಯರ್ ಕಂಫರ್ಟ್ ರೈಟ್, ಐ ಆಮ್ ಯರ್ ಹೋಮ್ ರೈಟ್. ನೋಡಿ ನಾನೇ ಬಿಟ್ಟಾಗಿ ಹೊಗಳ್ಕೊಳ್ಳೋದಂದ್ರೆ ಇದೆ. ಸೊ ಯಾ ಜೋಕ್ಸ್ ಅಪಾರ್ಟ್ ಇಲ್ಲ, ಈ ವ್ಲಾಗ್ ಫುಲ್ ಜೋಕ್ಸೇ. ನಾನು ಅದು ಅಪಾರ್ಟ್ ಬೇರೆ ಅಂತ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಮಾತಾಡಿ ಮತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದು ಡೇರ್ ಚಾಲೆಂಜ್ಗೆ ನೀವೇ ಡೇರ್ ಕೊಟ್ಟು ಇಷ್ಟೊಂದೆಲ್ಲ ರೆಸ್ಪಾನ್ಸ್ ಕೊಟ್ರಲ್ಲ, ನಂಗೆ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಇನ್ನು ಮುಂದೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಮಾಡ್ತೀರಾ ಕೂಡ ಅಲ್ವಾ ಗೈಸ್, ಪ್ಲೀಸ್. ಸೊ ನಾನು ಹೆಚ್ಚಾಗಿ ನಿಮಗೆ ಹಿಂಗೆ ಎಂಟರ್ಟೈನ್ ಮಾಡ್ಕೊಂಡು ಬರ್ತೀನಿ. ಸೊ ಹೇಳ್ದಂಗೆ ಜಾಸ್ತಿ ಮಾತಾಡಲ್ಲ, ಫಸ್ಟ್ ಹೋಗಿ ಅನ್ವಿತಾನ ಇರಿಟೇಟ್ ಮಾಡ್ಬೇಕು, ಅದು ನನ್ನ ಕೆಲಸ. ಇವಾಗ ನಾವು ಆ್ಯಕ್ಚುಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಡ್ತೀನಿ ಲಾಸ್ಟ್. ಓಕೆನಾ, ಪ್ಲೀಸ್. ಇವಾಗ ನಾವು ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಹೇಳಿದ್ರೆ ನೀವು ಆಮೇಲೆ ಸ್ಕಿಪ್ ಮಾಡೋಲ್ಲ ನೋಡ್ಬಿಡ್ತೀರಾ. ಪ್ಲೀಸ್ ಗೈಸ್, ಸ್ಕಿಪ್ ಎಲ್ಲ ಮಾಡಿಬಿಡಿ. ಹಂಗೆ ನೋಡ್ತೀರಲ್ವ, ಹಂಗೆ ನೋಡಿ. ಯಾಕೆ ಬೋರ್ ಆಗುತ್ತಾ? ನಾನು ಬೋರ್ ಮಾಡ್ಸಲ್ಲ ತಾನೇ, ನೋಡಿ ಪ್ಲೀಸ್. ಸೊ ಬನ್ನಿ ಫಸ್ಟ್ ಪಿಕ್ ಮಾಡಿ ಆಮೇಲೆ ಹೋಗುವ. ಕಮಾನ್ ಗೈಸ್, ಲೆಟ್ಸ್ ಗೋ. ಗೈಸ್, ಆರ್ ಯು ಮಿಸ್ಸಿಂಗ್ ಮೈ ರೂಮ್? ನಮ್ಮಮ್ಮ ನೋಡಿ, ನಮ್ಮಮ್ಮ ದುರ್ಗಮ್ಮ ಎಲ್ಲ ನಮ್ಮ ಆಡಿಯನ್ಸ್ಗೆ ಬ್ಲೆಸ್ ಮಾಡಿವಾ. ಓಕೆ, ಇಫ್ ಯು ಆರ್ ಸೀಯಿಂಗ್ ಮೈ ವ್ಲಾಗ್, ಐ ನೋ ಯು ವಿಲ್ ಬಿ ಸೇಯಿಂಗ್ ಗೈಸ್, ನಾನು ಕನ್ನಡ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಬಿಕಾಸ್ ಅವ್ರಿಗೆ ಅಷ್ಟು ಕನ್ನಡ ಅರ್ಥ ಆಗುತ್ತೆ ಪಾಪ, ಬಟ್ ಅಷ್ಟು ಬರಲ್ಲ. ಸೊ ದಿಸ್ ಮೆಸೇಜ್ ಟು ಯು. ಯಾವಾಗಲೂ ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ನೋ ಕಾಮೆಂಟ್ಸ್. Always I carry your helmet, okay? Like I always borrow your helmet from your mom, and thank you so much for the helmet. That too, not even 1-2 helmets. Thanks a lot for that. Isha, actually she's wearing her helmet. I told you, right? Like I just borrowed 2 helmets, and thanks Ali ಅವ್ರಿಗೆ ಯಾವಾಗ್ಲೂ ಇಸ್ಕೊಳ್ಳೋದಲ್ಲ. Thank you so much. ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೀಯಾ? ಥ್ಯಾಂಕ್ಸ್ ಅಲೆ, ಎಷ್ಟೊತ್ತು ಹೇಳ್ಬೇಕು. ಇದೇನೇ ಕಳ್ಕೊಂಡಿದ್ದ. ಫೋನ್ ಪೇ ಮಾಡಿ ಹೇಳುತ್ತಾ ಹೆಲ್ಮೆಟ್ ತಗೊಳ್ಳೋ ಕಾಸಿಲ್ವಂತ. ಏನು ಗೊತ್ತಾ, ಡೇ ಇನ್ ಮೈ ಲೈಫ್. ನಂಗೆ ಏನು ಹೇಳಲ್ಲ ಅವಳು ಲೈಫಲ್ಲಿ. ನಿನಗೆ ಯಾಕೆ ಹೇಳ್ಬೇಕು ಹೊಡೆಯೋದಲ್ಲ, ಗೊತ್ತೇನದು. ಸರಿ, ಎಲ್ಲೋಗೋಣ? ಅದೇ ಅದು ಹೇಳ್ಬೇಡ, ಹಾಕೊಂಡು ಎತ್ಕೊಂಡ್ಬರ್ತಾವಳ. ನಂಗೆ ಹೊಟ್ಟೆ ಅಷ್ಟೇ, ನಂಗೆ ಗೊತ್ತಿರ, ನಂಗೆ ಇವಾಗಲೇ ಬೇಕು. ಸೀರಿಯಸ್ಲಿ ಇವಾಗ ಶನಿವಾರ, ಆಮೇಲೆ ಮರೋ ಶ್ರಾವಣ ಸ್ಟಾರ್ಟು. ಪೆಟ್ರೋಲ್ ಹಾಕ್ಸೋಣ ಬಾ ಫಸ್ಟ್ ಗೈಸ್. ಪೆಟ್ರೋಲ್ ಹಾಕ್ಸ್ಬೇಕು ಬಾ, ನೀನೇ ಕಾಸು ಕೊಡೋದು. ಓಕೆನಾ, ಬಾ. ಈ ಮೆಕ್ತಾ ಇರೋದು ನೋಡಿ ಗೈಸ್, ಇವಳು ಲಿಟ್ರಲಿ. ಹಾಕೋಬೇಡ, ಹಂಗೆ ಬೇಕು. ಹಾಕೋಬೇಡ, ತಿನ್ಬೇಡ ಅಷ್ಟೇ. ಇಲ್ಲ, ನೀನು ತಿನ್ಬೇಡ. ಸರಿ, ತಿನ್ಬೇಡ ಬಿಡು. ಇಲ್ಲ, ನಾನು ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲ ನಾನು ತೋರಿಸ್ತೀನಿ. ನನ್ನ ಇಷ್ಟ. ಸರಿ, ತಿನ್ನು, ಆಯ್ತು. ಇಲ್ಲ ಹೆಂಗೆ? ಹಾಯ್ ಗೈಸ್, ಆ್ಯಕ್ಚುಲಿ ನಾವು ಜಟ್ಲಾಗೆ ಬಂದಿದ್ವಿ. ಓಕೆ, ನಾನು ಕಾಣಿಸ್ತಿದ್ದೀನ? ಸ್ವಲ್ಪ ಮಿರರ್ ಚೆನ್ನಾಗಿಲ್ಲ. ನನ್ನ ಇಷ್ಟ. ನಿನ್ಗೇನಾದ್ರು ಪ್ರಾಬ್ಲಮ್ಮಾ? ನನಗೆ ಗೊತ್ತಿಟ್ಕೊಳೋದು. ನೀನು ಮಾಡೋದಿಷ್ಟ ಮಾಡಕ್ಕೆ ಹೋಗ್ಬೇಡ. ನನ್ನ ಇಷ್ಟ ಅದು. ಇವಾಗ ಮಕ್ಕಳನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯ ನೀನು? ಅಯ್ಯಪ್ಪ, ನಿನ್ನ ಹತ್ರ ಮಾಡತಾಡೋದೇ ತಪ್ಪಾಗ್ಬಿಟ್ಟಿದೆ ಗೈಸ್ ಇವಳ ಹತ್ರ, ಸೀರಿಯಸ್ಲಿ. ಗೈಸ್ ನೋಡಿ ಗೈಸ್, ಜೆಟ್ಲಾಗು ಯಾರು ನೋಡಿಲ್ಲ ಅವ್ರಿಗೆ. ಓಕೆನಾ, ನೋಡೋ ಅಂಥದ್ದು ಏನಿಲ್ಲ ಗೈಸ್. ಬಂದ್ಬಿಟ್ಟು ಸುಮ್ಮನೆ ಇವೆಲ್ಲ ಮಾಮೂಲು. ಕಂಟ್ರೋಲ್ ಆನೆಸ್ಟ್ ಕೊಟ್ಟಿದ್ದೀವಪ್ಪ. ಆಮೇಲೆ ನಾನು ಬೈಕ್ ಹೋಗ್ಬೇಡ್ರಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ, ನಂಗೆ ಅದು ಇಷ್ಟ ಆಯಿತು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಸೈಕಾಗಿದೆ. ಓಕೆನಾ, ಸೊ ನೆಕ್ಸ್ಟ್ ಏನು ಪ್ಲಾನ್ಸು? ತಿನ್ನಕ್ಕೆ ಹೋಗೋಣ.
ಪಿಜ್ಜಾ ತಿಂದೆ ಅದು ಚೆನ್ನಾಗಿದೆ. ಗೈಸ್ ಏನು ಗೊತ್ತಾ, ಫುಲ್ ಸೌಂಡ್ ಇದೆ, ಕಾಪಿ ರೈಟ್ ಬಂದ್ಬಿಟ್ಟಿದೆ ಭಯ ಜಾಸ್ತಿ ಅಷ್ಟೇ. ಓಕೆನಾ? ಸೊ ಇದು ನಿಮ್ಮ ಆಮೇಲೆ ತೋರಿಸ್ಬೇಕಂತ ತೋರಿಸಿದ್ದೀರಿ. ನೆಕ್ಸ್ಟ್ ಟೈಮ್ಸು ನಾವು ಹೊಟ್ಟೆ ಎಷ್ಟಿದೆ, ಇನ್ನು ಪಿಜ್ಜಾ ಅಷ್ಟೇ ತಿಂದ್ರಿ ಇಲ್ಲಿ. ನೆಕ್ಸ್ಟು ಬೇರೆ ಕಡೆ ಏನೋ ತಿನ್ನೋಣ ಅಂತ. ಚೆನ್ನಾಗಿರಲ್ಲ ಪಿಜ್ಜಾ, ಪ್ಲೀಸ್ ಆರ್ಡರ್ ಮಾಡಿ. ವರ್ಸ್ಟ್ ಪಿಜ್ಜಾ. ಸೊ ನಂಗೇನೋ ಸ್ಯಾಟಿಸ್ಫೈ ಆಗಿಲ್ಲ. ಸೊ ವಿ ಆರ್ ಗೋಯಿಂಗ್. ಏಯ್ ಎಲ್ಲೇ ಹೋಗ್ತಾ ಇದೆ, ಇರೋ ನಿಮಿಷ ಬರ್ತೀನಿ ಅಂತ ಹೇಳಿದೆ ತಾನೆ. ಇವಳಿಗೆ ಏನು ಮಾಡಿದ್ರು ಪ್ರಾಬ್ಲಮ್ ಗೈಸ್, ಪ್ರತಿ ಸತಿ ಹಿಂಗೆ ಮಾಡೋದು. ಅವಳೇ ನಡಿಬೇಕು, ಅವಳೇ ಎಲ್ಲ ಮಾಡಬೇಕು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವ್ರ ಮುಂದೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಆಡಿಯನ್ಸ್, ನಮ್ಮ ಆಡಿಯನ್ಸ್. ಹಾಂ, ಹೆಂಗಳು ನೋಡಿ ಹೆಸರು, ಹೆಂಗಳು ನೋಡಿ. ಚೆನ್ನಾಗಿದೆಯಲ್ಲ. ಏಯ್ ಬಾ ಅನ್ವತ, ಬಾ ಹೋಗೋಣ. ಏನು ಮಾಡ್ತಾ ಇದ್ಯಾ? ಎದ್ ನಡಿ ಫಸ್ಟು. ಏಯ್ ಎದ್ ನಡಿಲೆ. ಏನಕ್ಕೆ ಬೆಳಿಗ್ಗೆಯಿಂದ ಇರಿಟೇಟ್ ಮಾಡ್ತಿದ್ದೆ ನನಗೆ? ಏನಕ್ಕೆ ಬೆಳಿಗ್ಗೆಯಿಂದ ಇರಿಟೇಟ್ ಮಾಡ್ತಿದ್ದೆ ನನಗೆ? ಬಾ ನನ್ನ ಚಿನ್ನೆ ಅಂತಾನೆ ನಿನ್ನೆ ನುಟ್ಟಾನೆ ಸನ್ನೆ ಮಾಡ್ತಾನೆ. ಏಯ್ ಎದ್ ನಡಿ, ಎದ್ ನಡಿ ಫಸ್ಟ್, ಎದ್ ನಡಿ, ಎದ್ ನಡಿ ಅಂದೆ. ನಾನೊಂದು ಫೋಟೋ ತೆಗ್ಬಿಟ್ಟು ಹೋಗು. ನಾನು ನಿನ್ ತೆಗಿಯಲ್ಲ ಇವಾಗ, ನಾನು ನಿನ್ ತೆಗಿಯಲ್ಲ ಅಷ್ಟೇ. ನಾನು ಫೋಟೋ ತೆಗ್ಬಿಟ್ಟು ಹೋಗು. ಅವ್ರ ಮುಂದೆ ನಿಂದೆಲ್ಲ ಓವರ್ ಆಕ್ಷನ್ಸ್ ಮಾಡ್ತಾ ಇದ್ದ. ಸರಿ ಬಾ, ಅಲ್ಲ ಒಂದು ಫೋಟೋ ತೆಗಿ. ನೀನು ನಾನು ತೆಗಿಯಲ್ಲ, ಇವಾಗ ಹೇಳಿದೆ. ಏನು ಪಕ್ಕ ಮಾಡ್ಕೊತ ಇದ್ಯಾ? ನೀಟಾಗಿ ತೆಗಿಯಂಗೆ ತೆಗಿಯ, ನಿಜಲ್ಲ ತೆಗಿಬೇಡ. ಇವಾಗ ನಂಗೆ ಫೋಟೋ ತೆಗ್ಬಿಟ್ಟೆ ಹೋಗೋದು, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಅದಕ್ಕೆ ನೀನು ನೆಟ್ಟು ಕರಿ, ಅದನ್ನೇ ನಾನು ಕರಿತಾ ಇದ್ದೆ. ಹಾಂ ಅಷ್ಟೇ. ಅದು ಗೈಸ್ ನಮ್ಮ ಮರ್ಯಾದೆ ಅದು. ಗೈಸ್ ಎಲ್ಲಿ ಏನು ಬಂದ್ರು ನಾವು ತಿಂದ್ರೇನೆ ಗೈಸ್ ಒಂಥರ ತೃಪ್ತಿ ಅನ್ನೋದು ಅಲ್ವಾ? ಏನು ಹೇಳಿ ಅಲ್ವಾ? ಏನು ಹಂಗೆ ಮಕ್ಕ ನೋಡ್ತಾ ಇದ್ದ? ಏನಿಲ್ಲ ಯಪ್ಪ ದುರ್ಗಿ ಹತ್ರಿ ನೋಡಿ ಎಷ್ಟು ಭಯ ಆಗುತ್ತಮ್ಮ. ಮಾತ್ರ ಒಂದ್ಸತಿ ಬಾ. ದೃಷ್ಟಿ ಆಗುತ್ತೆ ನನಗೆ, ದೃಷ್ಟಿ ಆಗುತ್ತೆ ನನಗೆ. ಏನಿನ್ ಮಕ್ಕ ನೋಡು, ಪಿಂಪಲ್ ನೋಡಿ ಗೈಸ್ ಅವ್ರಿಗೆ. ನೀರು ಬೇಕು, ನೀರು ಕೊಡೆ. ಅಲ್ಲ ಐತಲ್ಲ, ನಾನು ಇದೇ ಬೇಕು. ಯಾಕಂದ್ರೆ ಖಾಲಿ ಆಗ್ತೈತಲ್ಲ, ಅದರಲ್ಲೇನು ಅಲ್ವಾ ಗೈಸ್? ನೋಡಿ guys, ಎಷ್ಟು ರೂಢಾಗಿರ್ತಾರೋ ಅನ್ನೋ ಜೊತೆ. ಇಲ್ಲ ಆಗೈತೆ ಹಂಗೆಲ್ಲ ಏನೇನು ಏನೇ ಏನು ರೂಢಾಗಿರಲ್ವ? ಎದ್ದೋಗ್ಬಿಟ್ಟು ನಂಗೆ ಇದು ತೊಗೊಂಡು ಬಾ, ಒಂದು ಪ್ಲೇಟ್ ಮೋಮೋಸ್ ತೊಗೊಂಡು ಬಾ. ಕೋಕ್ ಕುಡಿಯೋಣ? ಇಲ್ಲ ಮೋಮೋಸ್ ಬೇಕು ನನಗೆ. ಅವೆಲ್ಲ ನೀನು ತಿನ್ನಲ್ಲ. ನಮ್ಮ ರೋಡ್ ಸೈಡ್ ತಿನ್ನೋ ಮೋಮೋಸ್ ಬೇರೆ, ಇಲ್ಲಿ ಮಾಡೋ ಮೋಮೋಸ್ ಪರವಾಗಿಲ್ಲ, ನಂಗೆ ಬೇಕು ಗೈಸ್. ನೀವೇನು ಹೇಳಿ ಏನೇ ನಂಗೆ ಬೇಕು ಗೈಸ್ ಅಷ್ಟೇ. ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊ. ನೀನು ಟೇಸ್ಟ್ ತಿನ್ನಲ್ಲ, ಅವೆಲ್ಲ ನಿಂಗೆ ಇಷ್ಟ ಆಗಲ್ಲ. ಏನಕ್ಕೆ ಪಡ್ಕೊತ ಇದೆಯಾ? ಇಲ್ಲ ನೋಡ್ತಾವ್ರಲ್ಲಿ. ಏನು ಕಾಮನ್ ಸೆನ್ಸ್ ಎಲ್ಲಿ ಬಂದು ಏನು ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ. ಆಂಟಿ ನೀವು ಏನಾದರೂ ನೋಡ್ತೀರಾ ನೋಡಿ, ನಿಮ್ಮ ಮಗಳಿಗೆ ಬಿಹೇವ್ ಮಾಡೋದು. ಹಾಂ ಆಂಟಿ, ಏನು ನಾನು ನಿಜಾನೇ ಆಂಟಿ ಹೇಳ್ತಾರೆ, ಅದೇನೋ ಅನ್ಕೊಳ್ಳಿ ಹಂಗೆ. ಅದೆಲ್ಲ ಕಡೆ ಸೌಂಡ್ ಇದೆ, ಅದಕ್ಕೆ ಜೋರಾಗಿ ಮಾತಾಡಿದ್ವಿ. ಯಪ್ಪ ಯಪ್ಪ ಮಗ ಅದೇನು ಮಕನೇ ಇಲ್ಲ. ಮುಚ್ಕೊಂಡು ತಿನ್ ಫಸ್ಟು. ನಾನು ತಿಂತಾ ಇರ್ತೀನಿ, ನಾನು ಒಂದು ಸ್ಪೂನು ಕೊಡಲ್ಲ, ನಾವು ಹೊಟ್ಟೆ ಇಷ್ಟ ಇಲ್ಲ. ಬೇಕಂದ್ರೆ ಅಮ್ಮ ಅಮ್ಮ ಕಳ್ಳ ನನ್ನ ನೀ ಸೋಕನು ಗೈಸ್ ಅಲ್ಲೋಡು. ನಾನೇ ಇಲ್ಲ ನನ್ನ ಒಳಗೆ ನೀ ಸೋಕನು. ವೀಲರ್ ಕಾಣಿಸ್ತಲ್ಲ. ಇರ್ತಾರೆ, ನಾವಿದ್ದೀವತ್ತೆ ಅವರು ಇರ್ತಾರೆ ಅಲ್ವಾ? ತಗೋ ನಾನು ಕುಡಿ. ಯಾಕೆ ಗೈಸ್ ಮೇಲೆತ್ತು ಎತ್ತ ಹೇಳೋದು ಅರ್ಥ ಆಗ್ತದ? ಗೈಸ್ ನಿಮಗೆ ಡೇರ್ ಬೇಕಾ? ಅವಳದಲ್ಲಿ ಕುತ್ಕೊಳ್ಳೋ ಡೇರ್ ಕೂರಿಸ್ಬೇಕು ಗೈಸ್. ನಾವು ಇಲ್ಲಿ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಜಾಗದಲ್ಲಿ ಬಂದಿದ್ದೀವಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇವತ್ತು ಯಾಕೆ ಯಾರು ವಿಡಿಯೋ ಮಾಡೋರು ಕಾಣಿಸ್ತಾ ಇಲ್ಲ. ನಾವು ಒಬ್ಬರೇ ಮಾಡಿದ್ರೆ ಅಜ್ಜಿ ಕೂಡ. ಹಾಯ್, ನೀನು ಹೇಳಿಲ್ಲ ಏನಕ್ಕೆ ಲಾಸ್ಟ್ ವ್ಲಾಗಲ್ಲಿ ಫುಲ್ ನಗೀತಿದ್ದೆ ಅಂತ? ಏನಕ್ಕೆ ನಗೀತಿದ್ದೆ? ಏನಕ್ಕೆ ಲಾಸ್ಟ್ ವ್ಲಾಗಲ್ಲಿ ನಗೀತಿದ್ದೆ? ಅದೇ ಅನ್ವಿತಾ ಕುತ್ಕೊಬಿಟ್ರೆ ಅಷ್ಟೇ.
ಎಸ್ ಗುಡ್ ಮಾರ್ನಿಂಗ್. ಆಕ್ಚುಲಿ ಇವಾಗ ಮಾರ್ನಿಂಗ್ ಆಗಿದೆ, ಅದಕ್ಕೆ ಗುಡ್ ಮಾರ್ನಿಂಗ್. ಆಫ್ಟರ್ನೂನ್ ಗೈಸ್. ಮಕ್ಕನ್ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲಿಗೆ ಹಾಕಿದ್ರು 18 ಹೊಲಿಗೆ ಬೀಳ್ಬೇಕು ಹಂಗ್ ಕುಯ್ತೀನಿ. ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ. ಆ್ಯಂಡ್ ಸೊ ಇವಾಗ ಏನು ಅನ್ಕೊಂಡೆ ಅಂದರೆ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ಅಪರೂಪಕ್ಕೆ. ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಮನೆಗೋಸ್ಕರ ಅಷ್ಟು ಓಡಾಡಿದ್ಯಲ್ಲ ನೀರು ಅದ್ರಲ್ಲಿ. ಸೊ ಯಾ ಆ್ಯಂಡ್ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಇವತ್ತು ಫ್ರೆಂಡ್ಶಿಪ್ ಡೇ, ಅದಕ್ಕೋಸ್ಕರ ನಾನು ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತೇನೋ ಗೊತ್ತಿಲ್ಲ. ಐ ವಿಶ್ ಯು ಆಲ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಕೆ, ನಾನೇನು ವಿಶ್ ಮಾಡ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏಯ್ ವಿಶ್ ಮಾಡೆ ಜೋಶಲ್ಲಿ. ಉಜ್ವಲ್ ತರ ಇಲ್ವಾ? ಇಲ್ಲ ಗೈಸ್, ನಾವ್ ಹೆಂಗಿದ್ರು ರಾಧಿಕಾ ಪಂಡಿತ. ಸೊ ಯಾ ಗೈಸ್, ಇವಾಗ ಅದೇ ಹೇಳಿದ ರೀಲ್ ಶೂಟ್ ಮಾಡಬೇಕು. ಸ್ವಲ್ಪ ವಿಡಿಯೋಸ್ ತಲೆಯಲ್ಲಿದೆ, ಮಾತಾಡ್ತಿದ್ದೀನಿ ತಾನೆ. ಇವಾಗ ನಾನೇನು ಅನ್ಕೊಂಡೆ ಅಂದ್ರೆ ಸ್ವಲ್ಪ ರೀಲ್ ಶೂಟ್ ಮಾಡೋಣ ಅಂತ. ಹಿಡಿಸ್ತಾವಳ ಅವಾಗಿಂದ. ಕಣ್ಣೀರ ಕೊಳ್ಳಲು ಯಾರು ಇಲ್ಲ. ಬಟ್ ಕಾನ್ಸೆಪ್ಟ್ ಸ್ವಲ್ಪ ತಲೆಯಲ್ಲಿದೆ. ಇದು ಫ್ರೆಂಡ್ಶಿಪ್ ಡೇ ಆದ್ಮೇಲೆ ಹಾಕ್ತೀನಿ. ಊಟ ಮಾಡೋಣ ಅನ್ಕೊಂಡಿದ್ದಾಳೆ. ನಾನು ಬಟ್ಟೆ ಚೇಂಜ್ ಮಾಡು, ಬೇರೆದ್ ಹಾಕೋ, ರೆಡಿ ಆಗು, ಆಮೇಲೆ ತಿನ್ಬೇಕು ತಕ್ಷಣ ಶೂಟ್ ಮಾಡೋಣ. ಇಲ್ಲ, ಇವಾಗ ಅಡುಗೆ ಆಗೋ ಗಂಟ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ತಿರ್ಗಾ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಆಮೇಲೆ ಶೂಟಿಗೆ. ನಾನೇನು ಹಂಗೆ ಹಾಫ್ ಆನ್ ಅವರ್ ಮಲ್ಕೊನಲ್ಲ ಗೈಸ್. ನಾನು ಏನು ಮಧ್ಯಾಹ್ನ ಯಾವತ್ತನ ಮಲ್ಕೊಳೋದು ನೋಡಿದ್ಯಾ? ಏನೋ ಟಯರ್ಡ್ ಆಗದಾಗ ಮಲ್ಕೊಂತೀನಿ ಅಂತ. ಸೊ ಯಾವಾಗಲೂ ಈ ಬ್ಲಾಗ್ ಮಾಡೋಕೆ ಇದೇ ಡ್ರೆಸ್ ಹಾಕೊಂತಾಳೆ ಅನ್ಕೊಂಡಿದ್ಯಾ? ಇಲ್ಲ, ಬಟ್ಟೆ ಎಲ್ಲ ಗೈಸ್, ಬಡವರು ಪಾವರ್ಟಿ. ಅದೇನು ಗೊತ್ತಾ ಪ್ರಾಬ್ಲಮ್ಮು, ನನಗೆ ಶಕೆ ಆಗ್ತಿದೆ. ಇದು ಯಾಕೋ ಸಡನ್ ಆಗಿ ವೆದರ್ ಉಲ್ಟಾ ತಿರ್ಕೊಂಬಿಟ್ಟೈತೆ. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೊ ಅದಕ್ಕೋಸ್ಕರ ಒಂಥರ ಫ್ರೀ ಆಗಿರಲಿ ಅಂತ. ಗೈಸ್, ನನ್ನ ಟ್ಯಾಟೂ ಏನಂತ ನೀವು ವಂಡರ್ ಮಾಡ್ತಿದ್ದೀರಾ? ಯಾರಕ್ಕೆ ಸುಮ್ಮನೆ ನಿಟ್ಟುಸಿರು ಬಿಸುಗುಡುವ ತೀರದ ಮೌನ. ಇವಳೆಲ್ಲರೂ ಅಬ್ಸರ್ವ್ ಮಾಡ್ತಾರೆ ಅಂತ. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ ಕಣೆ, ಇಲ್ಲಿ ಕಮೆಂಟ್ ಹಾಕಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನೇನು ಕಮೆಂಟ್ ಹಾಕೋದು? ಹೋಗಿ ಹೇಳು. ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. ಸಾರಿ, ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. ಬೇರೆ ಆಡಿಯನ್ಸ್, ಇನ್ಸ್ಟಾಗ್ರಾಮ್ ಬೇರೆ ಆಡಿಯನ್ಸ್. ಹಂಗೆಲ್ಲ ಏನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋರೆ ಯೂಟ್ಯೂಬ್ ಅಲ್ಲೂ ನೋಡೋದು ಅಲ್ವಾ? ಮೋಸ್ಟ್ ಆಫ್ ದಮ್. ಐ ಆಮ್ ನಾಟ್ ಟೆಲ್ಲಿಂಗ್ ಎವ್ರಿಬಡಿ, ಬಟ್ ಮೋಸ್ಟ್ ಆಫ್ ದಮ್. ಇನ್ಸ್ಟಾಗ್ರಾಮ್ ಅಲ್ಲಿ 3700 ಫಾಲೋವರ್ಸ್ ಇದ್ದಾರೆ. ಇಲ್ಲಿ 300 ನೋಡಲ್ಲ. ಅಷ್ಟು ಜನ ನೋಡ್ಬಿಟ್ಟಿದ್ರೆ ಇನ್ನೆಲ್ಲೋ ಹೋಗ್ಬಿಡ್ತಿದ್ರು. ಈಗ ಏನ್ ಮಾಡ್ಕೊಂತಾಳೆ? ಕೊಡು, ನಂಗೆ ಬೇಕು ಇವಾಗ. ಸಾಕು ಕೊಡು. ಕೊಡ, ಸೀರಿಯಸ್ಲಿ ಸಾಕು ಕೊಡು. ಬಿಸಿ ಐತೆ, ಸಾಕು ಕೊಡು. ಏಕೆ ಕೊಡು, ನಂಗೆ ಬೇಕು. ನಾನು ಸ್ಟ್ರೈಟಿಂಗ್ ಮಾಡ್ಕೋಬೇಕು. ಕೊಡು. ಏನಕ್ಕೆ ಆಫ್ ಮಾಡಿದೆ ನೀನು? ಅಲ್ಲ, ಏನಕ್ಕೆ ಆಫ್ ಮಾಡಿದೆ? ಬಿಸಿ ಐತೆ. ಇದು ಇವಾಗ ಐತೆ ನಿಂಗೆ. ಇದು ಅನ್ವಿತಾ ಪ್ಲೇಟ್, ನೀಟ್ಲಿ ಡಿಸೈನ್. ಅಮ್ಮ ಅವರ ಗೊತ್ತಿಲ್ಲ, ಅಮ್ಮ ಅವರ ಇಲ್ಲ. ಓ ಕರೆಕ್ಟ್, ಅವತ್ತು ಹೇಳ್ತಿದ್ದೆ. ಅಮ್ಮ ನೀನು ವ್ಲಾಗ್ ನೋಡ್ತಾರೆ, ನೀನು ಚಿಕ್ಕಪೇಟೆಗೆ ಹೋಗಿದ್ಯಾ? ಇವತ್ತು ಸಂಡೇ ಚಿಕ್ಕಪೇಟೆಗೆ ಹೋಗಿದ್ಯಾ ತಾನೆ? ನಾವು ಅಮ್ಮ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟವ್ರು ಯಾರು ಅಂತ. ಲಿತ್ತಿ ಅವ್ರ ಅಜ್ಜಿನ ನಾನು ಅಮ್ಮ ಅಂತೀನಿ. 2 ಅಮ್ಮ ಇದ್ದಾರೆ ಅನ್ಕೋ. 3 ಯಾರು? ಫಸ್ಟ್ ಇಸ್ ದುರ್ಗಮ್ಮ ಅಷ್ಟೇ, ಇನ್ಯಾರು ಇಲ್ಲ. ಯಾರು ಇಲ್ಲ. ದುರ್ಗಮ್ಮ ನನ್ನ ವ್ಲಾಗ್ ನೋಡ್ತಾ ಇದ್ರೆ ಅಣ್ತಮ್ಮ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತಾರೆ ಹಿಂಗೆಲ್ಲ ಆಡಿದ್ರೆ. ನೀನ್ ಮೆಂಟಲ್ ಹಾಸ್ಪಿಟಲ್ ಅಲ್ಲ, ಏನ್ ಮದ್ವೆ ವಿಡಿಯೋ ಮಾಡ್ತಾ ಇದ್ಯಾ? ಮದ್ವೆ ಬರ್ತಾರಲ್ಲ, ಏನ್ ತಿಂತವ್ರೆ ಅಂತ ತೋರ್ಸಕ್ಕೆ. ಏನಂದ್ರು?
ಏನಂದು ಏನಂದ್ರೆ ಗೊತ್ತಾ ಗೈಸ್ ಇವಳೈತಿ ನನ್ನ ತಂಗಿ ಅವ್ಳು ಇನ್ನೂ ಎಷ್ಟು 3 ವರ್ಷ ಅವ್ರಿಗೆ 3 ವರ್ಷ 5 ವರ್ಷ 3 ವರ್ಷ ಅಂತ ಜಗವೇ ಬದಲಿಸುತ್ತಿರುವೆ. ನಾನು ನಿಂತಾರಲ್ಲ ನಾನು ನೀನು ಚೆನ್ನಾಗಿ ಓದ್ತೀನಿ ನಿಂತಾರ ಸುಮ್ಮನೆ ಓದಿರೇ ಇರಲ್ಲ ಓದ್ತೀನಿ ನಾನು ಅಂದ್ರೆ ಸರಿ ಚೆನ್ನಾಗಿ ಜಾಸ್ತಿ ಓದಿದ್ಯಲ್ಲ ಮದ್ವೆ ಯಾವಾಗ ಅದಕ್ಕೆ ಏನಿದೆ ಗುರುವೆ ನನ್ನ ಲೈಫಲ್ಲಿ ಲಿಟ್ರಲಿ ಇವತ್ತೇನಂದ್ರೆ ಗೊತ್ತಾ ಅವಳು ಕನ್ಸು ಬಂದಿದ್ದಂತೆ ಬೆಳಗ್ಗೆ ಅವಳು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಮದುವೆ ಮಾಡ್ಬಿಟ್ಟಿದ್ರಂತೆ ಹಂಗೆಲ್ಲ ಮಾತಾಡ್ತಾಳ ಜಯಶ್ರೇಖಾ ನೋಡಿ ಹಂಗೆಲ್ಲ ಮಾತಾಡ್ತಾಳ ಅವಳು ಸೈಕ್ ಸೀರಿಯಲ್ಸ್ ಇವೆಲ್ಲ ತೋರಿಸ್ಬೇಡಿ ಸೀರಿಯಸ್ಲಿ ಓದೋದ್ರಲ್ಲೆಲ್ಲ ಇಂಟ್ರೆಸ್ಟ್ ಬರಲ್ಲ ಬರೀ ಇಂಥವಕ್ಕೆಲ್ಲ ಬರುತ್ತೆ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಓಕೆನಾ ಸೀರಿಯಲ್ಸ್ ಆಗಲಿ ಯೂಟ್ಯೂಬ್ ಕಿಡ್ಸ್ ಅಂತ ಬರುತ್ತೆ ಅದನ್ನೆಲ್ಲ ಹಾಕ್ಕೊಡಿ ಈ ಥರ ಎಲ್ಲ ಹಾಕೊಟ್ರೆ ಈ ಥರ ಮಾತುಗಳು ಇಲ್ದವು ಇವಾಗ ರೀಲ್ಸ್ ಆಗಲಿ ನಾನು ರೀಲ್ಸ್ ಮಾಡ್ತೀನಿ ಆದ್ರೆ ನಾನು ಹೇಳ್ತಾ ಇದ್ದೀನಿ ರೀಲ್ಸ್ ಆಗಲಿ ಅವೆಲ್ಲ ತೋರ್ಸಕ್ಕೆ ಹೋಗ್ಬೇಡಿ ಮಕ್ಕಳಿಗೆ 21 ಕೃಷ್ಣದು ಅಷ್ಟೇ ಪಲ್ಯ ಹಾಕು ಮಸಾಲೆ ದೋಸೆ ನಡಿಗೆ ಸಿಂಪಲ್ ಮಸಾಲೆ ದೋಸೆ ಇದು ನಮ್ಮಮ್ಮ ಮಾಡಿರೋದು ಸೊ ನಾನು ಅದೇ ಹೇಳೋದು ನಿಮಗೆ ಮಕ್ಳಿಗೆಲ್ಲ ಅವೆಲ್ಲ ಕೊಡಬೇಡಿ ನಿಜ ಇವೆಲ್ಲ ಮಾತಾಡ್ಕೊಂಡು ಇಲ್ದವೆಲ್ಲ ಮಾತಾಡೋದು ಬರೀ ಇಲ್ದವೆಲ್ಲ ಮಾತಾಡೋದು ಅಸಹ್ಯವಾಗಿ ನಾನು ಚೋಟಾ ಭೀಮ್ ನೋಡ್ತಿದ್ದೆ ಓಸಲ್ ನೋಡ್ತಿದ್ದೆ ನಾಡಿ ಗಿಡಿ ಎಲ್ಲ ನೋಡ್ತಾರೆ ನಮ್ಮಪ್ಪ ಟ್ರೈನ್ ಬರುತ್ತೆ ದಾವಣಗೆರೆಯಿಂದ ಅದಕ್ಕೆ ನೋಡಿ ಟ್ರೈನ್ ಬುಕ್ ಬಾರ್ಬಿ ಜಾಸ್ತಿ ಆಗ್ಬೇಡ ನಾನು ಬಾರ್ಬಿ ನೋಡ್ತಾರೆ ಸಾಕ್ಬಿಡು ತಿಂದಿದ್ದು ಬೇಡ ತಿನ್ನೋದೆಲ್ಲ ಇರಿಟೇಟ್ ಮಾಡೋದು ಬೇಡ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಊಟ ಆಯಿತು ಎಷ್ಟು ಇರಿಟೇಟ್ ಮಾಡ್ತಿದ್ದೀನಲ್ಲ ಅವಾಗಿಂದ ನಾನು ಚೂರು ಇರಿಟೇಟ್ ಮಾಡ್ತಿದ್ದೀನಿ ಆಮೇಲೆ ಜಾಸ್ತಿ ಮಾಡ್ಬಿಡೋಣ ಅಂತ ಆಮೇಲೆ ಹತ್ಕೊಂಡ್ಬಿಡ್ತಾವೆ ಯಾರಿಗೆ ಬೇಕು ಅವೆಲ್ಲ ಅವ್ರ ಅಪ್ಪ ಅಮ್ಮ ನಾನು ನೋಡಿತಾರಲ್ಲ ಆಂಟಿ ಸೊ ಇವಾಗ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡೋಣ ಹಾಯ್ ಸೊ ಮಾಡೋಣ ಆಗಲ್ಲ ಏನು ಮಾಡ್ತೀಯ ಸುಮ್ಮನೆ ಹಂಗೆ ನೀರು ಕೊಡೆ ನಿಮಿಷ ಕೊಡ್ತೀನಿ ನನಗೆ ಬೇಕು ಬೇಡ ತಗೋ ಬೇಕು ಕೊಡು ನಮ್ ದುರ್ಗಮ್ಮ ಬೇಕಂತ ಕೊಡು ಪಿಜ್ಜಾ ತಿಂದಿದ್ದಕ್ಕೆ ಪಾಪ ಅನ್ವಿತಾಗೆ ಏನ್ ಹೇಳ್ತೆ ಏನಿಲ್ಲ ನಿಂತರ ಗಲೀಜಲ್ಲ ನಾನು ಅರ್ಥ ಆಯ್ತಾ ಆಂಟಿ ನೀನು ಅವಳಷ್ಟ ಆಂಟಿ ಯಾರು ಇಲ್ಲ ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೇನೆ ಅಷ್ಟ ಆಂಟಿ ಅಪ್ಪ ಹುಡುಗಿ ಗುರು ನಿಂತರ ಆಂಟಿ ಅಲ್ಲ ನೋಡಿ ಆಂಟಿ ಫಿಸಿಕಲಿ ಮೆಂಟಲಿ ಎಲ್ಲ ಅಲ್ಲಿ ಸೊ ಗೈಸ್ ಬನ್ನಿ ವಿಡಿಯೋಸ್ ಮಾಡೋಣ ಆ ಟೈಮ್ ಹತ್ರ ಬತ್ತಿದಂಗೆ ಯಾಕೋ ಒಳಗೆಲ್ಲ ಅದ್ರತೈತೆ ಬರ್ತಾರೆ ಸಬ್ಸ್ಕ್ರೈಬರ್ಸ್ ಏನಿಗೆ ಬೈತಾ ಇದೆಯಾ ತಗೊಂಡು ಟ್ರೋಲ್ ಮಾಡ್ಬಿಡ್ರಿ ಓಕೆ ಗೈಸ್ ವಿಡಿಯೋ ಶೂಟ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಓಕೆ ನಾನು ರೆಡ್ ಡ್ರೆಸ್ಸಲ್ಲಿ ಸೊ ಇವಾಗ ಐಮ್ ಗೋಯಿಂಗ್ ಟು ಲೀವ್ ಅನ್ವಿತಾ ರೆಡ್ ಡ್ರೆಸ್ಸಲ್ಲಿ ಓಕೆ ಇವಾಗ ನಾನು ಅನ್ವಿತಾ ಬಿಡಕ್ಕೆ ಮನೆಗೆ ಹೋಗ್ತೇನೆ ಇಲ್ಲ ನಂಗೆ ಜಾಮೂನ್ ಕೊಡಿಸಿ ಪ್ಲೀಸ್ ಇಲ್ಲ ಪ್ಲೀಸ್ ಆಂಟಿ ವೆಯ್ಟ್ ಮಾಡಿ ಪರವಾಗಿಲ್ಲ ಏನಾಗಲ್ಲ ಆಂಟಿ ಪ್ಲೀಸ್ ಇಲ್ಲ ಪರವಾಗಿಲ್ಲ ಏರ್ಪಾಡ್ಸ್ ಎತ್ಕೊಂಡಿದ್ದೇನೆ ಪ್ಲೀಸ್ ಜಾಮೂನ್ ಕೊಡಿಸಿ ಒಪ್ಕೊಂಬಿಟ್ಲ ಜಾಮೂನ್ ಆಮೇಲೆ ಆಲ್ರೆಡಿ ಫೇಸ್ ಫ್ರೆಂಡ್ಸ್ ಮಮ್ಮಿ ಹಾಯ್ ಗಾಯ್ಸ್ ಗಾಡಿ ಕೇಳಿ ಅಮ್ಮ ನೋಡಿ ಸರ್ ನೋಡ್ತಾ
ಬರೀ ಇಂದ ನೋಡೋದು. ಮಾತಾಡಿರಿ ರೀ. ವೆಲ್ ಐ ಗೈಸ್, ಅನ್ವಿತಾ ಆ್ಯಕ್ಚುಲಿ ಮನೆಗೆ ಹೋಗ್ಬಿಟ್ಲು ಬಿಕಾಸ್ ಟೈಮ್ ಆಯ್ತು. ಇಟ್ಸ್ ಅರೌಂಡ್ 7 o'clock ಸಮಥಿಂಗ್. ಸೊ ಶಿ ವೆಂಟ್ ಹೋಮ್. ಡ್ರಾಪ್ ಮಾಡಿ ಬಂದೆ. ನಾನು ಅಂದ್ಕೊಂಡಿರೋಷ್ಟೆಲ್ಲ ಇರಿಟೇಟ್ ಮಾಡೋಕ್ಕಾಗಿಲ್ಲ. ಏನೋ ಟೈಮ್ ಸಿಕ್ಕಿಲ್ಲ ನಮಗೆ. ವಿ ಆರ್ ಪ್ರಿಟಿ ಮಚ್ ಬ್ಯುಸಿ ವಿತ್ ದಿಸ್ ವೀಡಿಯೋಸ್ ಆ್ಯಂಡ್ ಆಲ್. ಫ್ರೀ ಇದ್ದರೆ ಫ್ರೀ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಾರಿ. ಆದರೆ ನೋಡಿ ಗೈಸ್, ಓಕೆನಾ, ಇನ್ಸ್ಟಾಗ್ರಾಮಲ್ಲಿ ಲಿಕ್ಕಿರಚ್ಚು 1428 ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ರೀಲ್ಸು ಫ್ರೆಂಡ್ಶಿಪ್ ಡೇಗೋಸ್ಕರ. ಅಲ್ಲೋಗಿ ನೋಡಿ. ತುಂಬ ನನ್ನ ತಲೆಗೆ ಬಂದಿದ್ದು ಕಾನ್ಸೆಪ್ಟ್ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಕೊಟ್ಬಿಡಿ. ಓಕೆ, ನಾನು ಫಾಲೋ ಮಾಡಿ ಕೂಡ. ಇವತ್ತು ನನ್ನ ಕಸಿನ್ ವರುಣ್ ಬರ್ಡೇ ಇದೆ. ಸೊ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸಿಂಪಲ್ಲಾಗಿ ಏನಿಲ್ಲ, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅದನ್ನು ಹಾಕೋಣ ಅಂದ್ಕೊಂಡೆ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಸೊ ತೋರಿಸ್ತಾ ಇದ್ದೀನಿ. ಮಮ್ಮಿ ಪಾಪ ಇಬ್ಬರು ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೇನೋ ಪೂಜೆ ಮಾಡಿದ್ರು. ಗೊತ್ತಿಲ್ಲ, ಅದೆಲ್ಲ ಅಷ್ಟು ಐಡಿಯಾ ಇಲ್ಲ. ಸೊ ಅದೆಲ್ಲ ಆದಮೇಲೆ ಇವಾಗ ಒಂದು ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ತರಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಇಷ್ಟೇ, ಪೇಸ್ಟ್ರೀಸ್ ಎಲ್ಲ ಈ ಟೈಮಲ್ಲಿ ತಿನ್ನಕ್ಕೆ ಹೋಗ್ಬಿಡಿ. ವೆದರ್ ವರ್ಸ್ಟ್ ವೆದರ್ ಇದೆ, ಲೈಕ್ ಕ್ಲೈಮೇಟ್ ಈಸ್ ರಿಯಲಿ ಬ್ಯಾಡ್. ಸೊ ಐ ಸಜೆಸ್ಟ್ ಯು ಗೈಸ್ ನಾಟ್ ಟು ಹ್ಯಾವ್ ಎನಿ ಪೇಸ್ಟ್ರೀಸ್ or any ice item, and that is also not good for health as well for your throat. ನಾನು ಎಸ್ಪೆಷಲಿ ಸೈನಸ್ ಇರೋರು ನನ್ನಂಥವ್ರಿಗೆ. ಸೊ ನಾನು ಕ್ರೀಮ್ ಕೇಕೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಕ್ರೀಮ್ ಕೇಕ್ ಇಸ್ ಮೈ ಲವ್, ಎಸ್ಪೆಷಲಿ ಸ್ಟ್ರಾಬೆರಿ ಆ್ಯಂಡ್ ಪೈನಾಪಲ್. ಚಾಕ್ಲೇಟ್ ಕೂಡ ಇಷ್ಟ, ಎಲ್ಲ ಕ್ರೀಮ್ ಕೇಕ್ ಆಲ್ಮೋಸ್ಟ್ ನನಗೆ ಇಷ್ಟ. ಈ 3 ಎಕ್ಸ್ಟ್ರಾ ಆರ್ಡಿನರಿ. ವೆರಿ ಹ್ಯಾಪಿ ಬರ್ಡೇ. ಫುಲ್ ಸೀರಿಯಸ್ ಸಿನ್ಸಿಯರ್ ಎಂಪ್ಲಾಯಿ ಗೈಸ್. ನಾನು ತಿಂತೀನಿ, ಅಮ್ಮ ತಿನ್ಲ, ಅವನೇನೋ ಕೊಡಿಸ್ತಾನೆ. ಅದು ಬಿಟ್ಟು ಇನ್ನೇನು ಬೇಡ ಬಿಡ ಅಷ್ಟೇ ಗೈಸ್, ನಮ್ಗೆ ಅವೆಲ್ಲ ಅಷ್ಟೇ ಸಾಕು. ಅಷ್ಟೇ ಸಾಕು, ಸೀರಿಯಸ್ಲಿ ಅಷ್ಟೇ ಸಾಕು. ಪಕ್ಕ ಏನು ಬೇಡ. ಕೇಳ್ತಿದ್ದೆ, ಆದ್ರೆ ಏನ್ ಗೊತ್ತಾ, ನಾನ್ ವೆಜ್ ಇಲ್ಲ ಅಷ್ಟೇ. ಶ್ರಾವಣ ಅಲ್ವಾ. ಅಷ್ಟೇ ಸಾಕು. ವೆಜ್ಜಲ್ಲಿ ಏನ್ ತಿಂದ್ರು ಒಂದೇ. ಅಮ್ಮ, ಇದು ಗೊತ್ತಿದ್ದು ಗೊತ್ತಿಲ್ದಿರೋ ತರ ಆಕ್ಟಿಂಗ್ ಮಾಡೋದಂದ್ರೆ ಇದೆ. ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿರ್ತಾವ ನಾವ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಂದಾಗ. ಇವಾಗ ನೋಡಿದ್ರೆ ನೋಡ್ತಿದ್ದ. ಸರಿ ಬಾ. ಬಂತೇನ ನಿಂದು ಆರ್ಡರು? ಇಲ್ಲವಾದರೆ ನಾ ಹೇಗೆ ಬಾಳಲಿ? ಮತ್ತೆ ಮಾಡೋಣ ಬಾ ಅಮ್ಮ. ಗೌರೀಶ್ನ ಹತ್ರ ಇರೋದು ಕೇಳು. ಬೆಂಕಿ ಬಟ್ನ ಕೊಡೋಣ. ಹುಷಾರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಎಲ್ಲಾರು ಇದೆ ಕಾಲಲ್ಲಿ, ಎಲ್ಲರೂ ಅವರೇ ನಿಜವಾಗ್ಲೂ ಎಲ್ಲರೂ ಅವರೇ. ಮಿಸ್ಟರ್ ಚಡ್ಡಿ ಬಾಯ್. ಗೈಸ್, ನಮ್ಮ ಅಮ್ಮ ನೋಡಿ ಫಸ್ಟ್ ಕೇಕ್ ತಿನ್ನಕ್ ಹೋಗ್ಬಿಟ್ಟವ್ರೆ ಗೈಸ್. ಕೇಕ್ ತಿಂದಾಗ ಬಿಸಿ ಆಗಿದ್ದಾರೆ. ಪಪ್ಪನೇ ತಿನ್ಸ್ಕೊಂತ ಇದ್ದೀನಿ, ತಿನ್ಸಿಲ್ಲ ಅಂತ. ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಇನ್ನ ಊಟ ತಿಂದೆಲ್ಲ ತಿನ್ಬೇಕು. ಓಕೆನಾ? ಹೋಗೆ ಏನಿಲ್ಲಪ್ಪ. ಹೌದಾ? ಇಲ್ಲ ದೀಕ್ಷಿತ. ಇವಾಗ ವಿಡಿಯೋ ಏನ್ ಮಾಡೋಣ ಅಂತ ಕುತ್ಕ ಒಂದ್ ಕಡೆ ಸಂಜೆಗೆ ಕೂಡ ಅವಳೆ ಅದೇ. ಸೊ ಯಾ, ಎಲ್ಲ ನನ್ನ ಚಾಕ್ಲೇಟ್ ಒಬ್ಳೆ ತಿಂದಿದ್ಯಾ? ಅದ್ರಲ್ಲಿ ನಾನು ಚಾಕ್ಲೇಟ್ ಎಲ್ಲ ತಿನ್ನಲ್ಲ. ಆಮಂಡ್ ಏನಿದು ರೀತಿ ಮಾಡಿಕೊಳ್ಳಿ. ಇವೇ ಬಂದ್ಬಿಟ್ಟೆ. ಎತ್ತು 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 ಎತ್ತು.
ಅಲ್ಲ ಬಿಸಾಕು. ಎಲ್ಲಿ ಕೆಳಗೆ ಹಾಕ್ಲಾ? ಹಾಕು ಕೆಳಗಡೆ ಹಾಕು, ಆಮೇಲೆ ಎತ್ಕೊಳ್ಳೋಣ. ಒಂದ್ ನಿಮಿಷ ಲಾಗ್ ಏನ್ ಮಾಡಕ್ ಬಿಡೆ. ಏನ್ ಗೊತ್ತಾ ಬೆಡ್ ನ ಇರ್ಬೇಲ್ಲ ಕೇಳಿಲ್ಲ, ಏನ್ ಗೊತ್ತಾ ವ್ಲಾಗು? ಇರಿಟೇಟಿಂಗ್ ಮೈ ಬೆಸ್ಟ್ ಫ್ರೆಂಡ್, ರೋಸ್ಟಿಂಗ್ ಮೈ ಬೆಸ್ಟ್ ಫ್ರೆಂಡ್. ರೋಸ್ಟಿಂಗ್ ಆಗಿದೆ ಫುಲ್ ಟು ಫುಲ್. ನಾನು ಅದನ್ನೇ ಹೇಳಿದ ಡೇ ವಿತ್ ಮೈ ಲೈಫ್ ಅಂತ ಹೇಳಿದ್ನಲ್ಲ. ನಾನು ರೋಸ್ಟಿಂಗ್ ಮೈ ಬೆಸ್ಟ್ ಫ್ರೆಂಡ್ ಮಾಡಿದ್ದು. ನಿಜಾಗ್ಲೂ ಒಂದ್ ಕೇಳ್ಬೇಕು, ನೀನೇ ರೋಸ್ಟ್ ಆಗಿದ್ಯಾ ಗೈಸ್? ಯಾರು ರೋಸ್ಟ್ ಮಾಡಿದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಇವ್ನಿಗೆ ಬೆಡ್ ಕ್ಲೀನ್ ಮಾಡಿ ಅಂತ ಗೈಸ್. ನೆಕ್ಸ್ಟ್ ಟೈಮ್ ಇಂದ ನೆಕ್ಸ್ಟ್ ವೀಕ್ ಅಪ್ಕಮಿಂಗ್ ವೀಕ್ ಇಂದ ಪ್ಲಾನಿಂಗ್ ಸಮಥಿಂಗ್ ನ್ಯೂ ಗೈಸ್. ನೋಡಿ ಗೈಸ್, ಇದೆಲ್ಲ ಬರ್ಕೊಂಡು ಕೂತಿದೀವಿ ಏನಂತ. ಆದ್ರೆ ಪಾಸ್ ಮಾಡಿ ನೋಡಿ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ನಾವ್ ಹೇಳಲ್ಲ ಗೈಸ್. ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ ಇನ್ಫಾರ್ಮೇಶನ್. ಇಫ್ ಇನ್ ಕೇಸ್ ಎಲ್ಲೋ ಒಂದ್ ಕಡೆ ನಮ್ ಜನ ಕಾಯ್ತಿದ್ರೆ ನೋಡ್ಲಿ ಆಯ್ತಾ. ಯಾರನ್ನ ಕಾಯ್ತಿದ್ದೀರೋ ಒಬ್ರು ಯಾರನ್ನ ಮೈನ್ಯೂಟ್ ಸಪೋಸ್ ಅನ್ವಿತ್ ಅವ್ರ ಅಮ್ಮನೇ ಅನ್ಕೊಳ್ಳಿ. ಆಂಟಿ ನಾವು ಪೋಸ್ಟ್ ಮಾಡ್ತಾ ಇದೀವಿ ಸ್ಯಾಟರ್ಡೇ ಮತ್ತೆ ವೆನ್ಸ್ಡೇ ಮೇಲಿಂದ 2 ಬ್ಲಾಗೂನು. ಸಮಥಿಂಗ್ ಕ್ರಿಯೇಟಿವ್ ಆಗಿ ಏನೋ ಯೋಚನೆ ಮಾಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಯಾವಾಗಲೂ ಟಚಲ್ಲಿ ಇರ್ತೀನಿ ಅಂತ ಮಾಡೋಕ್ಕೆ ಮಾಡಿರೋದು ಇದು, ನಿಮ್ಮ ಜೊತೆ ಯಾವಾಗಲೂ ಟಚಲ್ಲಿ ಇರಬೇಕು ಅಂತ. ಸೊ ಹೋಪ್ಫುಲಿ ದಟ್ ವರ್ಕ್ಸ್. ನೀವು ಸಪೋರ್ಟ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಓಕೆ, ಅಷ್ಟೇನು ಮಾಡೋಕ್ಕಾಗ. ಮತ್ತೆ ಅಲ್ಲೇ ಸುತ್ಬಿಡ್ತಲೆ. ಇಷ್ಟ ಆಗಿಲ್ಲ ಅಂದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ನಮ್ಮ ಹುಡುಗಿ ತಲೆ ಸುತ್ತಾ ಇದ್ರು ವ್ಲಾಗ್ ಮಾಡ್ತಾ ಇಲ್ಲ, ಯಾಕೋ ಹಂಗೆ ರಪ್ ಅನ್ಸ್ತು ಅಷ್ಟೇ. ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಅಸ್. ಓಕೆ, ಟೇಕ್ ಕೇರ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.